ಕೆಆರ್ಪೇಟೆ ಪಟ್ಟಣದಲ್ಲಿ ರಸಗೊಬ್ಬರ, ಬಿತ್ತನೆ ಬೀಜ ಹಾಗೂ ಕ್ರಿಮಿನಾಶಕಗಳ ಮಾರಾಟಗಾರರ ಜಾಗೃತಿ ಸಭೆ ನಡೆಸಲಾಯಿತು. ರಸಗೊಬ್ಬರ ಹಾಗೂ ಬಿತ್ತನೆ ಬೀಜಗಳ ಮಾರಾಟಗಾರರು ಗುಣಮಟ್ಟದ ಬಿತ್ತನೆ ಬೀಜಗಳನ್ನು ಮಾರಾಟ ಮಾಡಿ ರೈತರಲ್ಲಿ ಜಾಗೃತಿ ಮೂಡಿಸಿ ರೈತರ ಮಿತ್ರನಂತೆ ರೈತ ಸ್ನೇಹಿಯಾಗಿ ಕೆಲಸ ಮಾಡಲು ಮಂಡ್ಯ ಜಿಲ್ಲಾ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ ವಿಎಸ್ ಅಶೋಕ್ ಮನವಿ ಮಾಡಿದರು. ದೇಶದ ಬೆನ್ನೆಲುಬಾಗಿರುವ ರೈತನ ಕೃಷಿ ಚಟುವಟಿಕೆಗಳಿಗೆ ಪೂರಕವಾಗಿ ರಸಗೊಬ್ಬರ, ಬಿತ್ತನೆ ಬೀಜ ಹಾಗೂ ಕ್ರಿಮಿನಾಶಕಗಳ ಮಾರಾಟಗಾರರು ಬದ್ಧತೆಯಿಂದ ಕೆಲಸ ಮಾಡಿ ವ್ಯವಹಾರ ನಡೆಸಬೇಕು ಎಂದು ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ ವಿಎಸ್ ಅಶೋಕ್ ನಿರ್ದೇಶನ ನೀಡಿದರು. ಇನ್ನು ಈ ಸಂದರ್ಭದಲ್ಲಿ ರಸಗೊಬ್ಬರ, ಬಿತ್ತನೆ ಬೀಜ ಹಾಗೂ ಕ್ರಿಮಿನಾಶಕಗಳ ಮಾರಾಟಗಾರರ ಸಂಘದ ವತಿಯಿಂದ ಕೃಷಿ ಅಧಿಕಾರಿಗಳನ್ನು ಅಭಿನಂದಿಸಿ ಸನ್ಮಾನಿಸಿ ಗೌರವಿಸಲಾಯಿತು. ಪೋಷಕಾಂಶದ ಕೊರತೆ, ಅಪೌಷ್ಟಿಕತೆ, ಇದರಿಂದ ಅವನ ಬುದ್ಧಿನೂ ಬೆಳೆಯಲ್ಲ, ಮೂಳೆಕಾಳುಗಳನ್ನು ಶಕ್ತಿ ಸಾಮರ್ಥ್ಯ ಇರಲ್ಲ. ಆ ರೀತಿ ಪೋಷಕಾಂಶಗಳ ಅಸಮತೋಲನ ಆದರೆ ನಮ್ಮ ಬೆಳೆಗಳು ಅದಕ್ಕೆ ಎಷ್ಟು ಶಕ್ತಿ ಇದೆ ಅಷ್ಟು ಇಳುವರಿ ಕೊಡಲಿಕ್ಕೆ ಸಾಧ್ಯ ಆಗಲ್ಲ. ಅದಲ್ಲದೆ ಅವಕ್ಕೆ ರೋಗ ಕೀಟ ತಡ್ಕೊಳ್ಳುವಂಥ ಶಕ್ತಿನೂ ಕಡಿಮೆ ಆಗ್ತದೆ. ಅಥವಾ ಒಂದು ರಸಗೊಬ್ಬರ ಜಾಸ್ತಿ ಕೊಟ್ಟು ಇನ್ನೊಂದು ರಸಗೊಬ್ಬರ ಕಡಿಮೆ ಆದರೆ ನಾವು ಜಾಸ್ತಿ ಕೊಟ್ಟಂತ ರಸಗೊಬ್ಬರನ ಹೀರ್ಕೊಳ್ಳಕ್ ಆಗಲ್ಲ ಅದಕ್ಕೆ. ಸೊ ಈ ರೀತಿಯ ವ್ಯತ್ಯಾಸಗಳಾಗ್ತವೆ. ಹಾಗಾಗಿ ಮೊಟ್ಟ ಮೊದಲನೇದಾಗಿ ಈ ವರ್ಷ, ಹೋದ ವರ್ಷನೂ ಮಾತಾಡಿದ್ವಿ. ಹೋದ ವರ್ಷ ಏನಾಗಿತ್ತು, ಪೊಟ್ಯಾಶ್ ರೇಟ್ ಜಾಸ್ತಿ ಇತ್ತು. ಏನೇ ಮಾತಾಡಿದ್ರು ತಾವು ಮಾತಾಡಿದ್ರು ಇಲ್ಲಿ ಮೊದಲಿಂದಲೂ ಸ್ವಲ್ಪ ಈ ಸರಾಸರಿ ಅನುಪಾತ ಜಾಸ್ತಿ ವ್ಯತ್ಯಾಸ ಆಗಿರ್ಲಿಲ್ಲ. ಸಾರ್ವಜನಿಕ ಸ್ವಲ್ಪ ಜಾಸ್ತಿ ಬಳಸ್ತಿದ್ರು. ಬರೀ 266 ರೂಪಾಯಿ ಯೂರಿಯಾ ಸಿಗುತ್ತೆ ಅನ್ನೋ ಲೆಕ್ಕಕ್ಕೆ. ಬಟ್ ಮಂಡ್ಯ ಜಿಲ್ಲೆಯಲ್ಲಿ ನನಗೂ ಆಶ್ಚರ್ಯ ಅಂತ ಹೇಳಿದ್ರೆ, ಏನು ಕಬ್ಬು ಬೆಳೆಯುವಂತ ರೈತರು ಚಾಪೆ ತಗೊಂಡೋಗಿ ಸ್ಟ್ರೈಟ್ ಫರ್ಟಿಲೈಸರ್ಸ್, ಯೂರಿಯಾ, ಬೂದಿ, ಪೊಟ್ಯಾಶ್ನ ಮಿಕ್ಸ್ ಮಾಡಿ ಲೆಕ್ಕ ಹಾಕೊಂಡು ಬಳಸ್ತಾ ಇದ್ದಂತ ಪ್ರವೃತ್ತಿ ಮೊದಲಿಂದಲೂ ಇತ್ತು. ರೇಟ್ ಕಡಿಮೆ ಆಗ್ತದೆ, ಎಷ್ಟು ಪ್ರಮಾಣದಲ್ಲಿ ಅದು ಕೊಡಬೇಕು ಅಂತ. ಆ ರೀತಿ ಇದ್ದಂಥವ್ರು ಬರ್ತಾ ಬರ್ತಾ ಅಕ್ಕಿ ರೇಟ್, ಭತ್ತದ ರೇಟ್ ಕಡಿಮೆ ಆಗ್ತದೆ, ಕಬ್ಬು ರೇಟ್ ಜಾಸ್ತಿ, FRP ಜಾಸ್ತಿ ಆಗಲ್ಲ. ಒಂದು ಕಾಲದಲ್ಲಿ ಮಂಡ್ಯ ಜಿಲ್ಲೆ ಒಳ್ಳೆ ಸ್ಥಾನದಲ್ಲಿರುವಂತ ಜಿಲ್ಲೆ. ಬರ್ತಾ 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 ಇತ್ತೀಚೆಗೆ ನೀರಾವರಿ ಪ್ರದೇಶದಲ್ಲಿ ಇರುವಂತ ಬೆಳೆಗಳ ಲಾಭ ಕಡಿಮೆಯಾಗಿ ಈಗ ಒಣ ಪ್ರದೇಶಗಳ ಮಧ್ಯ ಆಗಸ್ಟ್ ಒಂದು ಸಭೆ ಆಯ್ತದೆ. ಅಷ್ಟರೊಳಗಡೆ ನಾವು 2 ಸಲ ಇಲ್ಲಿ ರಸಗೊಬ್ಬರ ಕಳ್ಳ ಸಾಗಾಣಿಕೆ ಹಿಡಿದ್ವಿ. ಮೊಟ್ಟ ಮೊದಲನೇದು ಕೆಆರ್ಪೇಟೆಲೆ ನಾಲ್ಕೈದು ಅಲ್ವಾ, ಇನ್ನೂ ಲಾರಿ ಸೊಸೈಟಿಲಿ ನಿಂತಿದೆ, ಪೊಲೀಸ್ ಸ್ಟೇಷನ್ ಅಲ್ಲೇ ಗೊಬ್ಬರ ಮಾರಾಟ ಮಾಡಿ DC ಅಕೌಂಟ್ಗೆ ಹಾಕಿದ್ವಿ. ನಂತರ ನಾಗಮಂಗಲದಲ್ಲಿ. ಸೊ ಅವಾಗ ನಾವು ಮೊದಲು ನೀರಾವರಿ ಪ್ರದೇಶದಲ್ಲಿ ಜಾಸ್ತಿ ಈ ಥರ ಆಗ್ತಾ ಇರ್ಬೋದು ಅಂದ್ಕೊಳ್ತಿದ್ವಿ. ಎಲ್ಲಿ ಸೊಸೈಟಿಯಲ್ಲಿ ಎಲ್ಲಿ ಜಾಸ್ತಿ ಬಳಕೆ ಮಾಡ್ತಾರೆ ಅಲ್ಲ, ಜಾಸ್ತಿ ಆಗ್ತಾ ಇದ್ದದ್ದು ಈ ಒಣ ಪ್ರದೇಶದಿಂದಲೇ ಕಳ್ಳ ಸಾಗಾಣಿಕೆ ಆಗ್ತಾ ಇತ್ತು. ಈ ಸಹಾಯಧನ ಚೀಲದಲ್ಲಿ 266 ರೂಪಾಯಿ 50 ಪೈಸಾ 45 kg 1 ಬ್ಯಾಗ್ ಯೂರಿಯಾ. ಅದನ್ನು ತೆಗೆದು ಇಂಡಸ್ಟ್ರಿಯಲ್ ಬ್ಯಾಗ್ ತುಂಬಿಸಿದ ತಕ್ಷಣ ಎಷ್ಟಾಗುತ್ತೆ ರೇಟು? 2,500 ರೂಪಾಯಿ ಆಗುತ್ತೆ. ಸೊ 1 ಲೋಡ್ ಹೋದ್ರೆ ಲಕ್ಷಾಂತರ ರೂಪಾಯಿ. ಈ ರೀತಿಯ ವ್ಯವಹಾರ ಆಗ್ತಿತ್ತು. ಅದರಿಂದ ಕಡಿವಾಣ ಮೊದಲನೇ ವರ್ಷ ಅದಕ್ಕೆ ಒತ್ತು ಕೊಟ್ವಿ.